ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗಿನ ಅಷ್ಟು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಮಕ್ಕಳಿಗೆಲ್ಲ ಹಾಕ್ಕೊಟ್ಟೆ, ಅವ್ರಿಗೂ ರೆಡಿ ಮಾಡಿಸಿ ತಿನ್ನಿಸ್ಬಿಟ್ಟು ಕಳಿಸ್ದೆ. ನಮ್ಮ ಹಸ್ಬೆಂಡು ಪೂಜೆ ಎಲ್ಲ ಮಾಡಿಬಿಟ್ಟು ಟಿಫನ್ ಮಾಡ್ಕೊತಿದ್ದಾರೆ. ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟೆ ಬೇಗ ಬೇಗ. ಅದಕ್ಕೆ ಇವತ್ತು ಬೇಗ ತಿಂದ್ಬಿಟ್ಟು ಅವರು ಬೇಗ ಕೆಲ್ಸಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ದಾರೆ. ನನ್ನ ಮಗ ಇನ್ನೂ ತಿನ್ನಿಸಿಲ್ಲ, ಅವ್ನು ಟಿ ವಿ ನೋಡ್ತಾ ಕೂತಿದ್ದಾನೆ. ಸ್ವಲ್ಪ ತಿನ್ನಿಸ್ಬೇಕು. ಫ್ರೆಂಡ್ಸ್, ನಮ್ಮ ಹಸ್ಬೆಂಡ್ ಟಿಫನ್ ಎಲ್ಲ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೊರಟ್ರು. ನಾವು ಟಿಫನ್ ಮುಗಿಸ್ಕೊಂಡ್ವಿ. ನಮ್ಮ ಮಗನಿಗೂ ತಿನ್ನಿಸ್ಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನೀರಿಟ್ಟಿದ್ದೀನಿ, ಸ್ನಾನ ಮಾಡಿಸ್ಬೇಕು. ಇವತ್ತು ಗುರುವಾರ, ಪೂಜೆ ಮಾಡಿಬಿಟ್ಟು ಅವರೇ ಹೋದರು. ಗುರುವಾರದ ಪೂಜೆ ಅವ್ರದ್ದೇ. ಬೆಳಗ್ಗೆನೇ ಕ್ಲೀನ್ ಮಾಡಿಬಿಟ್ರೆ ಪೂಜೆ ಮಾಡ್ಕೊತಾರೆ ಅವರೇನೆ. ಬಟ್ಟೆ ನೆನೆಸ್ಕೊಂಡಿದ್ದೀನಿ, ಬಟ್ಟೆನೇ ಒಗಿಬೇಕು ಇವತ್ತು. ನೆನ್ನೆನೂ ಹೋಗಿದೆ, ಇವತ್ತು ಒಗಿತೀನಿ. ನಾಳೆನೇ ಸ್ವಲ್ಪ ಇರುತ್ತೆ, ಒಗ್ಕೋಬೇಕು. ಯಾಕಂದರೆ ಬುಧವಾರ, ಗುರುವಾರ, ಶುಕ್ರವಾರ 3 ದಿನವೂ ಒಗಿತೀನಿ ಫ್ರೆಂಡ್ಸ್. ಯಾಕಂದರೆ ಶುಕ್ರವಾರ ನೀರು ಬಿಡ್ತಾರಲ್ಲ, ಮತ್ತು ಮಂಗಳವಾರನೇ ಬಿಡೋದು. ಅದವರೆಗೂ ನಮಗೆ ಸೊಂಪು ಚಿಕ್ಕದಲ್ವ, ನೀರು ಸಾಕಾಗಲ್ಲ ಅಂದ್ಬಿಟ್ಟು ನೀರು ಬಿಡೋ ಟೈಮಿಗೆ ಎಲ್ಲ ಬಟ್ಟೆ ಒಗ್ದು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಸೊಂಪಲ್ಲೇ ನೀರು ಇನ್ನು 3 ದಿನಕ್ಕೆ ಯೂಸ್ ಮಾಡ್ಕೊಬೇಕಾಗುತ್ತೆ, ಶಾರ್ಟೇಜ್ ಆಗುತ್ತೆ ಅಂದ್ಬಿಟ್ಟು ನಾನು ಅದಕ್ಕೆ ನೀರು ಬಿಡೋ ಟೈಮ್ಗೆ ಫುಲ್ ಎಲ್ಲ ಬಟ್ಟೆ ಒಗ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈಗ ಬಟ್ಟೆ ನೆನೆಸಿದ್ದೀನಿ, ಅದನ್ನು ಒಕ್ಕೋಬೇಕು. ನನ್ನ ಮಗ ಟಿ ವಿ ನೋಡ್ಕೊಂಡು ಕೂತಿದ್ದಾನೆ. ಅವನು ಟಿಫನ್ ಮಾಡ್ಕೊಂಡೆ ಇವತ್ತು ಬೇಗನೆ. ಬೆಳಗ್ಗೆ ಹಾಲೇನೂ ಕೊಟ್ಟಿರಲಿಲ್ಲ ನಾನು. ಹಾಲು ಕೊಟ್ಟರೆ ಟಿಫನ್ ತಿನ್ನಲ್ಲ ಅಂದ್ಬಿಟ್ಟು ಹಾಲು ಕೊಟ್ಟಿರಲಿಲ್ಲ. ಅದಕ್ಕೆ ಬೇಗ ಟಿಫನ್ ತಿಂದ್ಬಿಟ್ಟು ನಾನೆಲ್ಲ ಕ್ಲೀನ್ ಮಾಡ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿ, ಸಾಂಬಾರೇನು ಮಾಡೋದಿಲ್ಲ ಫ್ರೆಂಡ್ಸ್. ಇವತ್ತು ರಾತ್ರಿ ಮಾಡಿದ ಸಾಂಬಾರು ಇದೆಯಲ್ಲ, ಅದಕ್ಕೆ ರೈಸ್ ಏನಾದರೂ ಮಾಡ್ಕೊತೀನಿ. ನೋಡ್ತೀನಿ ಮಧ್ಯಾಹ್ನಕ್ಕೆ ಏನು ಮಾಡಬೇಕು ಅಂತ. ಸಾಂಬಾರೆಲ್ಲ ಇದೆ. ಮಕ್ಕಳು ಉಪ್ಪಿಟ್ಟು ಅಂದರೆ ಅಷ್ಟಕ್ಕಷ್ಟೇ, ಸ್ವಲ್ಪ ತಿಂದರೆ ನಮ್ಮ ಬಲವಂತಕ್ಕೆ. ಬಾಕ್ಸ್ಗೆ ಹಾಕ್ಕೊಟ್ಟಿದ್ದೀನಿ, ಸ್ವಲ್ಪನೇ ಹಾಕಿದ್ದೀನಿ. ಮಧ್ಯಾಹ್ನ ಅಲ್ಲೇ ಸ್ಕೂಲಲ್ಲಿ ಊಟ ಕೊಡ್ತಾರಲ್ಲ, ಅಲ್ಲೇ ಹಾಕ್ಸ್ಕೊಂಡು ತಿಂತೀನಿ ಅಂದರು. ಸರಿ ಅಂದ್ಬಿಟ್ಟು ಸ್ವಲ್ಪ ಹಾಕ್ಕೊಟ್ಟೆ. 2 ಟೈಮ್ ಬಿಡ್ತಾರಲ್ಲ, 1 ಟೈಮ್ ಬಾಕ್ಸ್ ತಿಂತಾರೆ, 1 ಟೈಮು ಸ್ಕೂಲ್ ಊಟ ತಿನ್ಕೊತಾರೆ. ರೆಡಿಯಾಗಿ ಹೋದ್ರು ಅವರು. ಎಲ್ಲರೂ ಗುರುವಾರದೊತ್ತು ಪೂಜೆ ಮಾಡ್ಕೊಬೋದು ಫ್ರೆಂಡ್ಸ್. ಗುರುವಾರದ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ರಾಯರು ನಂಬಿರೋರು ಯಾರ ಕೈನೂ ಬಿಡೋದಿಲ್ಲ. ಅದಕ್ಕೆ ನಾವು ಅಂದ್ಕೊಂಡಿದ್ದು ಆಗಿದೆ. ಅದಕ್ಕೇ ನಾವು ಗುರುವಾರ ಪೂಜೆ ಮಾಡೋದು ಮಾತ್ರ ತಪ್ಪಿಸೋದಿಲ್ಲ. ನಮ್ಮ ಹಸ್ಬೆಂಡ್ ಕೈಲಾಗಿಲ್ಲ ಅಂದರೆ ನಾನು ಮಾಡ್ತೀನಿ, ಇಲ್ಲ ಅಂದರೆ ಪೂಜೆ ಮಾತ್ರ ತಪ್ಪಿಸಲ್ಲ. ಗುರುವಾರದೊತ್ತು ರಜೆ ಇದ್ದ ಟೈಮಲ್ಲಿ ಹೋಗ್ತೀವಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲೇ ಹತ್ರನೇ ಇದೆ. ಅವ್ರಿಗೆ ಇವಾಗ ಶುಕ್ರವಾರ ರಜಾ ಹಾಕ್ಕೊತಾ ಇದ್ದಾರೆ. ನಾವು ದೀಪ ಹಚ್ಕೊತಾ ಇದ್ದೀವಲ್ಲ ಫ್ರೆಂಡ್ಸ್, ಅದಕ್ಕೇ ಶುಕ್ರವಾರ ರಜಾ ಹಾಕ್ಕೊತಾ ಇದ್ದಾರೆ. ಇಲ್ಲಾಂದರೆ ಗುರುವಾರ ರಜಾ ಹಾಕೋರು. ನಾವು ವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ವಿ. ಕಷ್ಟದಲ್ಲಿ ಕೈ ಹಿಡ್ದಿದ್ದು ನಮ್ಮ ರಾಘವೇಂದ್ರ ಸ್ವಾಮಿ ದೇವರೇನೆ. ಅದಕ್ಕೆ ದೇವ್ರಿಗೆ ನಾವು ಪೂಜೆ ಮಾತ್ರ ತಪ್ಪಿಸಲ್ಲ. ಏನಾದ್ರೂ ಗುರುವಾರದ ಮಾತ್ರ ಉಪ್ಪಿಟ್ಟೆ ಮಾಡ್ಕೊಳೋದು ನಾನು. ಬೇರೆ ಏನು ಟಿಫನ್ ಮಾಡೋಕ್ಕೆ ಹೋಗೋದಿಲ್ಲ. ಮಕ್ಕಳು ತಿಂದಿಲ್ಲ ಅಂದರೆ ಸ್ವಲ್ಪ ತಿನ್ಕೊತಾರೆ, ಇಲ್ಲ ಅಣ್ಣೇನ ಇದ್ದರೆ ಕೊಟ್ಬಿಡ್ತೀನಿ, ತಿನ್ಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ತಾರೆ. ಬೇರೆ ಐಟಮ್ ಮಾಡೋಕ್ಕೆ ಹೋಗಲ್ಲ. 1 ಟೈಮ್ ಮಾತ್ರ ಬೆಳಗ್ಗೆ ಹೊತ್ತು. ಸರಿ ಫ್ರೆಂಡ್ಸ್, ಈಗ ಬಟ್ಟೆ ಒಕ್ಕೊಂಡು ಅಷ್ಟೊತ್ತಿಗೆ ನೀರು ಕಾಯ್ತವೆ. ಮಗನಿಗೆ ಉಯ್ಬೇಕು. ಅವನು ಟಿ ವಿ ನೋಡ್ತಾ ಇದ್ದಾನೆ. ಇಲ್ಲಾಂದರೆ ನಾನು ಬಟ್ಟೆ ಒಗೆ ಹತ್ರ ಬಂದುಬಿಡ್ತಾನೆ, ನೀರಲ್ಲಿ ಆಟ ಆಡ್ಕೊಂಡಿರ್ತಾನೆ. ಅದಕ್ಕೆ ಅವನ್ನ ಟಿ ವಿ ನೋಡೋಕೆ ಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತು. ಆಮೇಲೆ ನನ್ನ ಕೆಲಸ ಮುಗಿಸ್ಕೊಂಡ್ಮೇಲೆ ನನ್ನ ಜೊತೆ ಆಟ ಆಡ್ಕೊತಾನೆ. ಫ್ರೆಂಡ್ಸ್, ಬಟ್ಟೆ ಎಲ್ಲ ಒಗೆದು ಮುಗಿಸ್ಕೊಂಡು ನನ್ನ ಮಗನಿಗೂ ಸ್ನಾನ ಮಾಡಿಸ್ಕೊಂಡು ನೋಡಿ ಈ ಥರ ರೆಡಿ ಮಾಡಿದ್ದೀನಿ. ಟಿ ವಿ ನೋಡ್ತಾ ಇದ್ದಾನೆ. ನಾನು ಫ್ರೆಶ್ ಅಪ್ ಆದೆ. ಮಧ್ಯಾಹ್ನಕ್ಕೆ ರೈಸ್ ಮಾಡ್ಕೊಬೇಕು. ಇವತ್ತೇ ರೆಡಿ ಆಗಿಬಿಟ್ಟು ಹೊರಟೆ. ಇವಾಗ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ. ನನ್ನ ಮಗನು ಮಮ್ಮಿ ಹೋಗೋಣ, ದೇಜಿಗೆ ಹೋಗೋಣ ಅಂತ ಹೇಳ್ತಾ ಇರ್ತಾನೆ. ವಾರದ ದಿನ ಗೊತ್ತಾಗ್ಬಿಡುತ್ತಲ್ಲ ಅವನಿಗೆ, ಅದಕ್ಕೆ ಕೇಳ್ತಾ ಇರ್ತಾನೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಅದಕ್ಕೆ ಕೂತಿದ್ನಲ್ಲ, ಸುಮ್ಮನೆ ಏನು ಮಾಡೋದು ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ಗೆಲ್ಲ ರೈಸ್ ಮಾಡಿ ಇಟ್ಟಿದ್ದೀನಿ. ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ. ನಾನು ನನ್ನ ಮಗ ಹೋಗ್ತಾಯಿದ್ದೀವಿ. ಮಗನಿಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಫ್ರೆಂಡ್ಸ್. ಪೂಜೆ ಮಾಡುವಾಗ ಹೋಗಿ ನಿಂತ್ಕೊಂಡ್ಬಿಡ್ತಾನೆ, ಮುಖ ತೊಳೆದಿರಲ್ಲ, ಏನಿರಲ್ಲ. ದೇವಸ್ಥಾನಕ್ಕಂದರೆ ಫಸ್ಟು ಹೋಗಿ ಓಡೋಗ್ಬಿಟ್ಟಿದ್ದಾನೆ ರೋಡಲ್ಲಿ ಅವನೇನೆ. ನೋಡಿ, ದೇವಸ್ಥಾನದಿಂದ ಇವಾಗ ಬಂದು ನಮ್ಮ ಹಸ್ಬೆಂಡು ಅಷ್ಟೊತ್ತಿಗೆ ಬಂದರು. ರೈಸ್ ಮಾಡಿಟ್ಟಿದ್ನಲ್ಲ, ಬಂದು ಊಟ ಮಾಡ್ಕೊಂಡು ಹೋದರು. ನನ್ನ ಮಗ ಇನ್ನೂ ಆಟ ಆಡ್ತಾ ಇದ್ದಾನೆ.
ಅವನು ತಿಂದ. ದೇವಸ್ಥಾನದಲ್ಲಿ ಊಟ ಇತ್ತು ಇವತ್ತು. ಊಟ ಅಲ್ಲೇ ಮುಗಿಸ್ಕೊಂಬಂದ್ವಿ ನಾವು. ನಮ್ಮ ಹಸ್ಬೆಂಡ್ ಬಂದಿರಲಿಲ್ವಲ್ಲ, ಮನೇಲೆ ರೈಸ್ ಮಾಡಿಟ್ಟಿದ್ದೆ. ಅದಕ್ಕೇ ನಮ್ಮ ಮಕ್ಳಿಗೂ ಮಾಡಿಟ್ಟಿದ್ದೀನಿ, ಅವರು ಬಂದು ಊಟ ಮಾಡ್ಕೊತಾರೆ. ನನಗೆ ಹೂವು ಕೊಟ್ಟಿಲ್ಲ ಇನ್ನು. ಫ್ರೆಂಡ್ಸ್, ಸಂಜೆ ನಾನು ಹೂವು ಕೊಟ್ಟೋದಿತ್ತಲ್ಲ, ಇನ್ನೂ ಮುಗ್ದಿರಲಿಲ್ಲ. ಅದಕ್ಕೆ ನನ್ನ ಮಗಳೇ ಪೂಜೆ ಮಾಡ್ಕೊತೀನಿ ಅಂದ್ಲು. ಸರಿ ಅಂದ್ಬಿಟ್ಟು ಪೂಜೆ ಮಾಡು ಅಂತ ಮಾಡಿಸ್ತಾ ಇದ್ದೀನಿ. ನನ್ನ ಮಗನೂ ಜೊತೆಲಿ ಮಾಡ್ತಾಯಿದ್ದಾನೆ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಲಾಗು ಕಂಟಿನ್ಯೂ ಮಾಡ್ತಿದ್ದೀನಿ. ಈಗೇನೆ ಬೆಳಗ್ಗೆನೇ ಸಿಂಪಲ್ಲಾಗಿ ಮೊಸರನ್ನ ಮಾಡ್ಕೊಳೋಣ ಅಂದ್ಬಿಟ್ಟು ರೈಸ್ ಮಾಡಿಟ್ಕೊಂಡು ಮೊಸರಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ನೋಡಿ, ಇದು ದಾಳಿಂಬೆ ಹಣ್ಣು, ಮೊಸರು, ಸಾಸಿವೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು ಇದೆಲ್ಲ ರೆಡಿ ಮಾಡಿ. ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಕರಿಬೇವು ಇಷ್ಟೇ ಫ್ರೆಂಡ್ಸ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳೋದು. ಆದಮೇಲೆ ಒಗ್ಗರಣೆ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದು ತಣ್ಣಗಾದ್ಮೇಲೆ ಮೊಸರು ಹಾಕ್ಕೊಬೇಕು. ಮೊಸರು ಮತ್ತು ದಾಳಿಂಬೆ ಹಣ್ಣು ಹಾಕ್ಕೊಬಿಟ್ಟು ಆಮೇಲೆ ರೈಸ್ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಜೊತೆಗೆ ನನ್ನ ಮಗನೂ ಎದ್ಬಿಟ್ಟಿದ್ದಾನೆ ಇವತ್ತು ಬೇಗ. ಹಿಂದಿಂದ ತಿರುಗ್ತಾ ಇದ್ದಾನೆ. ಇವ್ರಿಗೆಲ್ಲ ರೆಡಿ ಮಾಡಬೇಕು ಮಕ್ಕಳಿಗೆ. ಅವಳು ತಲೆ ಒಂದು ಸೈಡ್ ಬಾಚಿದೆ, ಇನ್ನೊಂದು ಸೈಡ್ ಬಾಚ್ಕೊಳ್ಬೇಕು. ಕೂತ್ಕೊಂಡಿದ್ದಾಳೆ. 3 ಜನಕ್ಕೂ ರೆಡಿ ಮಾಡೋ ಅಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ. ಒಗ್ಗರಣೆ ಬಾಣಲೆಯೊಳಗೆ ಮೊಸರು ಹಾಕ್ಬಿಟ್ಟು ಈ ಥರ ರೈಸ್ಗೆ ಮಿಕ್ಸ್ ಮಾಡ್ಕೊಬಿಡೋದು ಫ್ರೆಂಡ್ಸ್. ಇಷ್ಟೇ ಮೊಸರನ್ನ ರೆಡಿಯಾಗಿದೆ. ನನ್ನ ಮಗ ಹಿಂದೆನೇ ತಿರುಗ್ತಾ ಇದ್ದಾನೆ ಬಾಬಾ ಅಂದ್ಬಿಟ್ಟು. ಅವ್ರಿಗೆ ರೆಡಿ ಮಾಡೋಕ್ಕೂ ಬಿಡೋದಿಲ್ಲ ಫ್ರೆಂಡ್ಸ್ ಇವನು. ಒಬ್ಳಿಗೆ ರೆಡಿ ಮಾಡಿದ್ದೀನಿ, ಇನ್ನೊಬ್ಳಿಗೆ ತಲೆ ಬಾಚಿ ರೆಡಿ ಮಾಡಬೇಕು. ಫ್ರೆಂಡ್ಸ್, ಫೈನಲಿ ರೆಡಿ ಮಾಡಿದೆ. ಇಬ್ರಿಗೂ ತಲೆ ಬಾಚಿ ರೆಡಿ ಮಾಡಿದೆ. ಮೊಸರನ್ನ ಮಾಡಿದ್ನೆಲ್ಲ ತಿಂದ್ಬಿಟ್ಟು ಹೋಗ್ತಾ ಇದ್ದಾರೆ ರೆಡಿಯಾಗಿ. ನನ್ನ ಮಗನೂ ಎದ್ನೆಲ್ಲ ಜೊತೆಲಿ ಹೋಗ್ತಾ ಇದ್ದಾನೆ. ಜೊತೆಲಿ ಅವನು ಹೋಗ್ಬೇಕು. ಮಕ್ಳು ಹೋದ್ಮೇಲೆ ಈಗ ನನ್ನ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಮಿಕ್ಕಿದ ಕೆಲಸ ಎಲ್ಲ ಈಗ ಸ್ವಲ್ಪ ಪಾತ್ರೆ ಇದೆಲ್ಲ ಇದು ತೊಳ್ಕೊಬೇಕು. ಅದಕ್ಕೆ ಮುಂಚೆ ನೈಟ್ ತೊಳೆದಿಟ್ಟಿರೋವೆಲ್ಲ ಜೋಡಿಸ್ಕೊಂಬಿಡ್ಬೇಕು. ಅವಾಗ ಮತ್ತೆ ತೊಳ್ದಾಕಕ್ಕೆ ಜಾಗ ಆಗುತ್ತೆ. ಫ್ರೆಂಡ್ಸ್, ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಒರೆಸಿಟ್ಕೊಂಡೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಕೊಬೇಕು. ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವತ್ತು. ಮನೆ ಮುಂದೆ ಎಲ್ಲ ಇತ್ತಲ್ಲ, ಬಾಗಿಲೆಲ್ಲ ಕ್ಲೀನ್ ಮಾಡ್ಕೊಂಡು ಈ ಥರ ರಂಗೋಲಿ ಹಾಕ್ಕೊಂಡಿದ್ದೀನಿ. ನನ್ನ ಮಗ ಹಿಂದೆನೇ ತಿರುಗ್ತಾ ಇದ್ದಾನೆ ಬೇಗ ಇದ್ಬಿಟ್ಟು. ಇವತ್ತು ನಮ್ಮ ಅಕ್ಕನ ಮಗಳು ಇಲ್ಲೇ ಉಳ್ಕೊಂಡಿದ್ಲು. ಅವಳನ್ನೂ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀವಿ ಇವತ್ತು ಜೊತೆಲಿ. ಇವತ್ತು ಬೇಗ ನಾನೇ ಪೂಜೆ ಮಾಡ್ಕೊಳ್ಳೋದಲ್ವ, ಅದಕ್ಕೆ ಇವತ್ತು ಬಟ್ಟೆ ಎಲ್ಲ ಒಕ್ಕೊಳ್ಳೋದಿಲ್ಲ. ಬೇಗ ಹೋಗಿ ದೇವಸ್ಥಾನಕ್ಕೆ ಬಂದ್ಬಿಡೋಣ ಅಂತ. ನಮ್ಮ ಹಸ್ಬೆಂಡ್ ಲೀವ್ ಹಾಕಿದ್ರಲ್ಲ, ಅದಕ್ಕೆ ಹಸ್ಬೆಂಡ್ ಲೀವ್ ಹಾಕಿದ್ರಿಂದ ಇವತ್ತು ಬೆಳಗ್ಗೆನೇ ಹೋಗಿ ದೀಪ ಹಚ್ಕೊಂಬರೋಣ ಅಂದ್ಬಿಟ್ಟು ಬೇಗ ಕ್ಲೀನ್ ಮಾಡಿಕೊಂಡೆ. ಪೂಜೆ ಮುಗಿಸ್ಕೊಬಿಟ್ಟು ಬೇಗ ಹೋಗಬೇಕು. ನನ್ನ ಮಗನಿಗೂ ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡ್ಕೊಬೇಕು. ಫ್ರೆಂಡ್ಸ್, ನನ್ನ ಮಗನಿಗೂ ಫ್ರೆಶ್ ಅಪ್ ಮಾಡಿ ನಾನು ಫ್ರೆಶ್ ಆಗಿ ಈಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಬೇವಿನ ಸೊಪ್ಪೆಲ್ಲ ತರಿಸಿದ್ದೆ. ಹೂವೆಲ್ಲ ಜೋಡಿಸಿ ಬೇವಿನ ಸೊಪ್ಪೆಲ್ಲ ಇಟ್ಕೊಂಡು ಓಂ ಶಕ್ತಿ ದೇವ್ರ ಫೋಟೋ ಇದೆ ಫ್ರೆಂಡ್ಸ್. ಅದಕ್ಕೆ ನಾನು ವಾರ ಬೇವಿನ ಸೊಪ್ಪು ತರಿಸಿಟ್ಕೊತೀನಿ. ಎಲ್ಲ ಜೋಡಿಸ್ಬಿಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಹಸ್ಬೆಂಡ್ ಬಂದು ರೆಡಿ ಆದರೆ ದೇವಸ್ಥಾನಕ್ಕೆ ಹೊರಡ್ಬೇಕೀಗ. ಟಿಫನ್ ಹಾಕ್ಕೊಟ್ಟಿದ್ದೀನಿ. ಎಲ್ಲ ಇವತ್ತು ಲೇಟು ಟಿಫನ್ ಮಾಡಿದ್ದು, 11 ಗಂಟೆ ಆಗೋಯ್ತು. ಮೊಸರನ್ನ ಮಾಡಿದ್ದೆಲ್ಲ ಹಾಕ್ಕೊಟ್ಟಿದ್ದೀನಿ. ನನ್ನ ಮಗ ಸ್ವಲ್ಪ ತಿಂದ ಹಂಗೆ ಇಟ್ಕೊಂಡಿದ್ದ ನಿನ್ನ ತಿನ್ನ. ನಾವು ಈಗ ನಾಷ್ಟ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಡಬೇಕು. ನಮ್ಮ ಹಸ್ಬೆಂಡ್ ಆಚೆ ಕೆಲಸ ಇದೆ ಅಂತ ಹೋಗಿದ್ದಾರೆ. ಬಂದಮೇಲೆ ರೆಡಿಯಾಗಿ ಹೊರಡ್ತೀವಿ. ಬಂದರು ಅವರು, ರೆಡಿಯಾಗಿ ಹೊರಡ್ವಿ ಇಬ್ಬರೂ. ನಮ್ಮ ಅಕ್ಕನ ಮಗಳು ಬರಲ್ಲ ಅಂದ್ಲು. ಸರಿ ಅಂದ್ಬಿಟ್ಟು ಮನೆಯಲ್ಲೇ ಬಿಟ್ಬಿಟ್ಟು ನಾನು, ನಮ್ಮ ಹಸ್ಬೆಂಡು, ನನ್ನ ಮಗ 3 ಜನನೂ ಹೋಗ್ತಾಯಿದ್ದೀವಿ. ಇವತ್ತು ತುಂಬ ರಶ್ ಜಾಸ್ತಿ ಇದೆ ಫ್ರೆಂಡ್ಸ್. ಇವತ್ತು ಶುಕ್ರವಾರ ಅಲ್ವಾ, ಬೆಳಗ್ಗೆ ಬೇಗ ಬಂದಿದ್ದೀವಿ.
ಲಾಸ್ಟ್ ವೀಕ್ ಆಗಿದ್ದರೆ ಸಂಜೆ ಬಂದಿದ್ವಿ. ಒಂದು ಅರ್ಧವರೆಗೆಲ್ಲ ದರ್ಶನ ಆಗೋಯ್ತು. ಇವತ್ತು ಜಾಸ್ತಿ ರಶ್ ಇರೋದ್ರಿಂದ ಇವತ್ತು ಒಂದು 2 ವಾರನ ಆಗುತ್ತೆ. ಫುಲ್ಲು ರಶ್ ಇದೆ ಇವತ್ತು. ಶುಕ್ರವಾರ ರಾಹುಗಾಲ ಟೈಮಲ್ಲಿ ದೀಪ ಹಚ್ಚೋರು ಜಾಸ್ತಿ ಬರ್ತಾರೆ. ಇಲ್ಲಿ ಬಂದು ಹಚ್ಚೋದ್ರಿಂದ ನಾವು ಅಂದ್ಕೊಂಡಿರೋದೆಲ್ಲ ಒಳ್ಳೇದಾಗುತ್ತೆ ಅಂತ ನಂಬಿಕೆ. ನಾನು ಈಗ ಇದೇ ಫಸ್ಟ್ ಅಲ್ಲ, ಇದು 2ನೇ ಸಲ 3ನೇ ಸಲ ಹಚ್ತಾ ಇರೋದು. ನಿಮಗೂ ಇಂಟ್ರೆಸ್ಟ್ ಇದ್ದರೆ ಬಂದು ಹಚ್ಬೋದು. ತುಂಬ ಶಕ್ತಿಶಾಲಿ ದೇವರು ಬನಶಂಕರಮ್ಮ ತಾಯಿ. ಇವತ್ತು ನೋಡಿ ಅರ್ಶಿನದ ಕೊನೆ ಬರುತ್ತಲ್ಲ, ಅದರಿಂದ ಅಲಂಕಾರ ಮಾಡಿದ್ದಾರೆ. ಎಲ್ಲ ಮುಗಿಸ್ಕೊಂಡು ನಾನು ದೀಪ ತಗೊಂಡಿದ್ದಲ್ಲ, ಅಲ್ಲಿಗೆ ಬಂದೆ ರಿಟರ್ನ್ ವಾಪಸ್ ಪ್ಲೇಟ್ ಕೊಡೋದಕ್ಕೆ. ಇಲ್ಲಿ ಸಂತೆ ಥರ ಇರುತ್ತೆ ಫ್ರೆಂಡ್ಸ್, ವಾರನೂ ಶುಕ್ರವಾರ ಮಂಗಳವಾರ ಫುಲ್ಲು ಸಂತೆ ಥರ ಇರುತ್ತೆ. ಎಲ್ಲ ಥರ ತರಕಾರಿ ಎಲ್ಲ ಸಿಗುತ್ತೆ, ಬರ್ಬೋದು. ದೇವಸ್ಥಾನದಿಂದ ಬಂದ್ವಿ ನಮ್ಮ ಅಕ್ಕನ ಮಗಳನ್ನ ಇಲ್ಲೇ ಬಿಟ್ಟು ಹೋಗಿದ್ವಲ್ಲ, ಅದಕ್ಕೆ ಅವಳಿಗೆ ಇವಾಗ ರೈಸ್ ಮಾಡಿಕೊಟ್ಟಿದ್ದೀನಿ. ಊಟ ಮಾಡಿಕೊಂಡ್ಳು. ಊಟ ಮಾಡಿಬಿಟ್ಟು ನಮ್ಮ ಅಣ್ಣನ ಮನೆಗೆ ಹೋಗಿದ್ದಾಳೆ. ಅವಳನ್ನ ಬರಲ್ಲ ಅಂದ್ಲು. ನಿನ್ನೆ ಹೋಗಿದ್ಲು ನಮ್ಮ ಅಣ್ಣವ್ರ ಜೊತೆ ದೇವಸ್ಥಾನಕ್ಕೆ, ಅದಕ್ಕೆ ಇವತ್ತು ಬರಲ್ಲ ಅಂದ್ಲು. ನಾನು ನಮ್ಮ ಹಸ್ಬೆಂಡು ನನ್ನ ಮಗ 3 ಜನ ಹೋಗಿದ್ವಿ. ಅವಳು ಊಟ ಮಾಡಿ ಹೊರಟ್ಲು. ನನ್ನ ಮಗನ ಮಲಗಿಸ್ದೆ, ಅವನು ಮಲಗಿದ್ದಾನೆ. ಆ ಹೆಣ್ಮಕ್ಳು ಇಬ್ಬರೂ ಆಟಾಡ್ಕೊಳಕ್ಕೆ ಹೋಗಿದ್ದಾರೆ. ಹಾಲು ಕಾಯಿಸಿಟ್ಟಿದ್ದೀನಿ. ಈಗ ನನ್ನ ಮಗ ಎದ್ರೆ ಕೊಡಬೇಕಲ್ಲ, ಅದಕ್ಕೆ ಹಾಲು ಕಾಯಿಸಿಟ್ಟಿದ್ದೀನಿ. ಹೂವು ಕಟ್ಕೊತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು, ಅದಕ್ಕೆ ಹಾರಕ್ಕೆ ಇಡಬೇಕು. ಬಾಟ್ಲಿಗೆ ಹಾಕಿ ಇಡ್ತೀನಿ. ಹೂವನ್ನು ಬಂತು, ಕಟ್ಟಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಹೂವು ಕೊಟ್ಟಿದ್ದಾರೆ. ನನ್ನ ಲಾಗಲ್ಲಿ ಹೂವು ಕಟ್ಟೋದು ಹೇಗೆ ಅಂತ ಹಾಕಿದ್ದೆ. ಇಂಟ್ರೆಸ್ಟ್ ಇದ್ದರೆ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನೋಡಿ ಕಲ್ತ್ಕೊಬೋದು ಫ್ರೆಂಡ್ಸ್ ನೀವು. ಫ್ರೆಂಡ್ಸ್, ಹೂವು ಕಟ್ಟು ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಕೂತಿದ್ದು ಮತ್ತೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬೇಕು. ನೈಟ್ಗೆ ಸಾಂಬಾರು ಏನಿಲ್ಲ, ಮಧ್ಯಾಹ್ನ ಸಾಂಬಾರೇನು ಮಾಡಿಲ್ಲ ಫ್ರೆಂಡ್ಸ್. ಇವತ್ತು ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ನೋಡಿ ಈ ಥರ ಇದ್ದ ಅಡುಗೆ ಮನೆ. ಶಿಂಕಲ್ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಈಗ ಹೂವು ಕಟ್ಟು ಮುಗಿಸಿದ್ನಲ್ಲ, ಸ್ವಲ್ಪ ಹೊತ್ತು ಕೂತಿದ್ದೆ. ಆಮೇಲೆ ಅಡುಗೆ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಒಂದು 5 ನಿಮಿಷ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಮತ್ತೇನಿಲ್ಲ, ಅನ್ನ ಸಾಂಬಾರು ಮಾಡ್ಕೊತೀನಿ. ರಸಮ್ ಏನಾದರೂ ಮಾಡಿಬಿಟ್ಟು ರೈಸ್ ಮಾಡಿಬಿಡ್ತೀನಿ. ಮಕ್ಕಳೆಲ್ಲ ಆಟ ಆಡ್ಕೊಂಡಿದ್ದಾರೆ ಟಿ ವಿ ನೋಡಿಕೊಂಡು. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್.